ಸ್ನೇಹಿತರೆ ನಮಸ್ಕಾರ. ಮಾಗಡಿ ಪುರಸಭೆ ಮಾಗಡಿ ಟೌನ್ ಹತ್ರ ಇದ್ದೀನಿ ಇವತ್ತು. ನೋಡಿ, ಅದ್ಭುತವಾದ ಮಾಗಡಿ ಕೆಂಪೇಗೌಡರು ನಿಲ್ಲಿಸಿರ್ತಕ್ಕಂಥ ಮಾಗಡಿ ಯಾವ ಥರ ಇದೆ ತೋರಿಸ್ತೀನಿ ನೋಡಿ. ಸ್ವಲ್ಪ ನೋಡಿ ಸ್ನೇಹಿತರೆ, ಇದು ಮಾಗಡಿ ಸರ್ಕಲ್ಲು, ಮಾಗಡಿ ಕೋಟೆ ಹತ್ರ, ಕೆಂಪೇಗೌಡರ ಕೋಟೆ ಹತ್ರ ಇದ್ದೀನಿ ನೋಡಿ. ಇದು ಮಾಗಡಿ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆ. ಅದ್ರ ಪಕ್ಕದಲ್ಲೇ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿಸ್ತಕ್ಕಂಥ ಹೇಳ್ತಾರೆ. ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಈ ಕೋಟೆಗೆ. ನಾನು ಈ ಪುರಸಭೆ ಅಧಿಕಾರಿಗಳನ್ನು ಮತ್ತು ಪುರಸಭೆ ಸದಸ್ಯಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾಕೆ ಅಧಿಕಾರದಲ್ಲಿದ್ದೀರಿ, ಯಾಕೆ ನೀವು ಗೆಲ್ತಾ ಇದ್ದೀರಿ? ಯಾಕಂದರೆ ಈ ಒಂದು ಕೋಟೆ ನಿಮ್ಮ ಕೈಲಂತೂ ಕಟ್ಸೋಕ್ಕಾಗಲ್ಲ. ಯಾಕಂದರೆ ಸರಿಯಾದ ರೀತಿಯಲ್ಲಿ ರಸ್ತೆನೂ ಮಾಡ್ಸೋಕ್ಕಾಗಲ್ಲ. ಇನ್ನೆಲ್ಲಿಂದ ನೀವು ಇಂಥ ಕೋಟೆ ಕಟ್ಸೋಕ್ಕಾಗುತ್ತೆ? ಇದನ್ನು ಕಟ್ಟಿರ್ತಕ್ಕಂಥ ಕೋಟೆನಾದರೂ ಕೂಡ ಅಕ್ಕಪಕ್ಕದಲ್ಲಿ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ದುಡ್ಡು ಬರುತ್ತೆ ಪುರಸಭೆಗೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಎಷ್ಟು ಅದ್ಭುತವಾಗಿ ಇಲ್ಲಿ ಕೆಲಸ ಮಾಡ್ಬೋದಲ್ವ. ನೋಡಿ, ಇದೆಲ್ಲ ನಿಮಗೇನು ಸರಿ ಕಾಣಿಸುತ್ತಾ? ಇದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲ್ವಾ? ನೀವೇನು ಪುಗ್ಸೆಟ್ಟೆ ಕ್ಲೀನ್ ಮಾಡಿಸ್ತೀರಾ? ದುಡ್ಡು ತಗೊಳ್ಳಲ್ವಾ? 10 ರೂಪಾಯಿ ಆದರೆ 20 ರೂಪಾಯಿ ದುಡ್ಡು ತಗೊಂತೀರಿ. ಇದೆಲ್ಲ ಕ್ಲೀನ್ ಮಾಡಿಸಿದ್ರೆ ನೋಡಿ, ಇಷ್ಟು ಕೋಟೆನ ಎಷ್ಟು ಸ್ವಚ್ಛ ಇಟ್ಕೋಬೋದು. ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಲ್ಲ ಮಾಗಡಿ. ಇದು ಪುರಸಭೆ. ರಸ್ತೆಗಳಂತೂ ನೋಡೋಕ್ಕಾಗಲ್ಲ, ಆ ಮಟ್ಟಕ್ಕವೆ. ಬೆಂಗಳೂರಿಂದ ಮಾಗಡಿ ಬರೋಕ್ಕೆ ರೋಡು ಭಯಾನಕ ರೋಡ್. ಇನ್ನೂ ಯಾವಾಗ ರಿಪೇರಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ಕೋಟೆನ ಈ ಮಟ್ಟಕ್ಕೆ ಇಟ್ಕೊಂಡವ್ರೆ ಅಂದರೆ ಈ ಪುರಸಭೆಯವರು, ಪುರಸಭೆ ಅಧಿಕಾರಿಗಳು, ಪುರಸಭೆ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರುಗಳು ಏನಕ್ಕೆ ಗೆಲ್ತಾರಪ್ಪ? ಗೆದ್ದು 5 ವರ್ಷ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಒಂದು ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಈ ಕಡೆಗೆ ಬರೋದೇ ಇಲ್ಲ. ಅಂಥ ಶಾಸಕರುಗಳು ಕೂಡ ಇದ್ದಾರೆ ನೋಡಿ. ಇದು ಕಣ್ಣು ಮುಂದೆನೇ ತೋರಿಸ್ತಾ ಇದ್ದೀನಿ. ಯಾಕೆ ಇದನ್ನು ಕ್ಲೀನ್ ಎಷ್ಟು ಚೆನ್ನಾಗಿದೆ. ಒಂದು ಪ್ರವಾಸೋದ್ಯಮ ಇಲಾಖೆ ಅಂತ ಇಲ್ಲೊಂದು ಬೋರ್ಡ್ ಹಾಕಾರೆ, ತೋರಿಸ್ತೀನಿ ದೊಡ್ಡದಾಗೇನೋ ಪ್ರವಾಸೋದ್ಯಮ ಇಲಾಖೆ ಅಂತ. ಏನಿದೆ ನೋಡ್ರಿ, ಹೆಂಗಿದೆ ಕಣ್ಣು ಮುಂದೆ. ಇದನ್ನೆಲ್ಲ ಸ್ವಚ್ಛ ಮಾಡ್ಸೋಕ್ಕಾಗಲ್ವಾ? ದುಡ್ಡಿಲ್ವಾ ಇವ್ರ ಹತ್ರ? ಎಲ್ಲಿದೆ ದುಡ್ಡು? ಇವಾಗ ಪುಟ್ಕೋಸಲ್ಲಿ ಗ್ಯಾರಂಟಿಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ ನೋಡಿ. ಪ್ರವಾಸೋದ್ಯಮ ಇಲಾಖೆಯವರು ಬೋರ್ಡ್ ಹಾಕವ್ರೆ. ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಬೋರ್ಡ್ ಹಾಕ್ಬಿಟ್ಟು ನೋಡಿ, ಪ್ರವಾಸೋದ್ಯಮ ಇಲಾಖೆಯವರು ಇವರು ಬೋರ್ಡ್ ಹಾಕಿ ಪಕ್ಕದಲ್ಲೇ ಕೋಟೆ ಪಕ್ಕದಲ್ಲೇ ಹಾಕವ್ರೆ. ಇದು ಪ್ರವಾಸೋದ್ಯಮ ಇಲಾಖೆದು. ಇದು ಕಣ್ಣಿಗೆ ಕಾಣಲಿಲ್ವಾ? ಬೋರ್ಡ್ ಹಾಕೋಕ್ಕೆ ಕಣ್ಣಿಗೆ ಕಾಣಿಸ್ತು, ಇದು ಕಣ್ಣಿಗೆ ಕಾಣಿಸ್ಲಿಲ್ಲ. ಇದೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲ್ವಾ? ನಿಮ್ಮ ಹತ್ರ ದುಡ್ಡಿಲ್ವಾ? ಹೋಗಿ ನಿಮ್ಮ ಸ್ವಂತ ದುಡ್ಡಿಂದ ಖರ್ಚು ಮಾಡಿಸ್ತಿದ್ರೆ ನೀವು ಪುರಸಭೆ ಅಧಿಕಾರಿಗಳು. ಇದನ್ನು ಕಣ್ಣಿಗೆ ಕಾಣಿಸಲ್ವೇನ್ರಿ? ಆಫೀಸಲ್ಲಿ ಬಂದು ನಿದ್ದೆ ಮಾಡ್ಕೊಂಡು ಹೋಗ್ತಿರಲ್ಲ ರೀ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ರಿ. ನಿಮ್ಮ ಮಾಗಡಿ ರೀ, ನಿಮ್ಮೂರು ರೀ, ಚೆನ್ನಾಗಿರುತ್ತೆ. ಏನಿಲ್ಲಿರೋ ಮತದಾರರು ಏನಾರು ಕೂಡ ದುಡ್ಡಿಗೆ ಓಟ್ ಹಾಕ್ಬಿಟ್ರೆ ಮುಗಿದು ಹೋಯ್ತೆ. ಇನ್ನೇನು ಬೇಡ. ಕೆಂಪೇಗೌಡರ ಇತಿಹಾಸ ರೀ. ಕೆಂಪೇಗೌಡರದಕ್ಕೆ ಇವತ್ತು ಮಾಗಡಿ ಕಣ್ಣಿಗೆ ಕಾಣಿಸ್ತಾ ಇರೋದು ಕೆಂಪೇಗೌಡರಿಂದನೇ, ಬರೀ ನಿಮ್ಮಗಳಿಂದ ಅಲ್ಲ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಇದೆ. ಎಲ್ಲ ರೌಂಡಾಗಿ ಸುತ್ತರಲ್ಲೂ ಈ ಥರ ಇದೆ. ಎಲ್ಲ ಒಂದು ಮಣ ಆ ಕಾಂಪೌಂಡ್ ಮೇಲೆಲ್ಲ, ಆ ಗೋಡೆ ಮೇಳೆಗಳೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ, ಗಿಡಗಳೆಲ್ಲ ಬೆಳ್ಕೊಂಡವೆ. ಅವೆಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲ್ವೇನ್ರಿ? ಎಲ್ಲ ಬಿದ್ದೋದ ಮೇಲೆ ಎಲ್ಲ ಕ್ಲೀನ್ ಮಾಡಿಸೋದು. ಅದು ಸ್ವಚ್ಛವಾಗಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ. ಅದು ಬಿಟ್ಬಿಟ್ಟು ಇರೋದನ್ನ ಕ್ಲೀನಾಗಿ ಇಟ್ಕೊಳ್ಳಾರ್ದ ಇವರು ಮಾತೆ ಕಿತ್ತೋಗಿರೋ ಭಾಷಣಗಳು ಮಾಡ್ಕೊಂಡು ಇವೆಲ್ಲ ಕಣ್ಣಿಗೆ ನೋಡಿ. ನಿಜವಾಗ್ಲೂ ನೀವು ಮನುಷ್ಯರಾಗಿದ್ದರೆ ಇಲ್ಲಿ ಮಾಗಡಿಯವರು, ಪುರಸಭೆಯವರು ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ಇದೆಲ್ಲ ದಯವಿಟ್ಟು ಇದನ್ನು ನೀವೆಲ್ಲ ಸೇರಿ ಮಾಡಿದ್ರೆ ಮಾತ್ರ ಇದಾಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹಂಗಾಗಲ್ಲ. ನಿಜವಾಗ್ಲೂ ನಿಮ್ಮ ಕೈಲಿ ನಿಮ್ಮ ಮನೆ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಂಡಿರ್ತೀರೋ, ನಿಮ್ಮ ಮನೆಗಳನ್ನು ಯಾವ ರೀತಿ ಕ್ಲೀನಾಗಿ ಇಟ್ಕೊಂಡಿರ್ತೀರೋ, ಅದೇ ಥರ ಇದನ್ನು ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಮಾಡಿಸಿ ನೀವು ಬರೀ ಓಟ್ ಹಾಕಿ ಸುಮ್ಮನೆ ಕುಂತ್ಕೊಳ್ಳೋದಲ್ಲ. ಇಂಥವೆಲ್ಲ ಕೇಳಬೇಕು. ಪುಗ್ಸಟ್ಟೆ ಮಾಡಲ್ಲ. ನಿಮ್ಮ ಸಾರ್ವಜನಿಕರ ಹಣದಿಂದ ಮಾಡೋದು. ಅವರು ಸ್ವಂತ ಮನೆಯಿಂದ ತಂದಾಕಿ ಮಾಡೋದಿಲ್ಲ. ಅರ್ಥ ಮಾಡ್ಕೊಂಡು ಇಂಥವಕ್ಕೆ ಸಪೋರ್ಟ್ ಮಾಡಿ. ಇದನ್ನು ದಯವಿಟ್ಟು ಆದಷ್ಟು ಬೇಗ ಈ ಮಾಗಡಿ ಪುರಸಭೆಯವರು ಇದನ್ನು ಸ್ವಚ್ಛ ಮಾಡಿಸಿ. ಪ್ರವಾಸೋದ್ಯಮ ಇಲಾಖೆಗೆ ಒಂದು ಅದ್ಭುತವಾದ ಹೆಸರು ಬರುತ್ತೆ. ಸುಮ್ಮನೆ ಬೋರ್ಡ್ಗೆ ಹಾಕಿದ್ರು ಮಾತ್ರ ಏನೇನೋ ಪ್ರಯೋಜನ ಇಲ್ಲ. ನೋಡಿ, ಇಲ್ಲಿ ಬೋರ್ಡ್ ಹಾಕಿ ಕೂತ್ಕೊಂಡವ್ರೆ. ಈ ಬೋರ್ಡ್ ಪಕ್ಕದಲ್ಲೇ ಕೋಟೆ ಇದೆ. ಆದರೆ ಅದನ್ನು ಮಾತ್ರ ಹಾಳುಗಡೆ ಬಿಟ್ಟಿದ್ದಾರೆ, ಕುಳಿಗಡಿಸಿಟ್ಟವ್ರೆ. ಇದನ್ನು ಕಣ್ಣಿಗೆ ಕಾಣಿಸಲ್ಲ. ಮಾಗಡಿ ಇವತ್ತು ಹೆಸರು ಇರೋದೇ ಕೆಂಪೇಗೌಡರಿಂದ. ಆ ಕೆಂಪೇಗೌಡರಿಗೆ ಅವಮಾನ ಮಾಡಬೇಡಿ. ಆ ಕೆಂಪೇಗೌಡರಿಗೆ ಒಳ್ಳೆಯ ಹೆಸರು ತರಾಗಿ ಮಾಡಿ ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕೆಂಪೇಗೌಡರು ತೋರಿಸಿ ಅಂತಂದೇಳಿ ನಾನು ಮಾಗಡಿ ಪುರಸಭೆಯವರಿಗೆ ಮತ್ತು ಮಾಗಡಿ ಮತ ಬಾಂಧವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ